ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದಾಯಿತು. ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯಕಥೆಯನ್ನು ಹೊತ್ತು ತಂದಾಯಿತು. ಈಗ ನಾನು ಹೇಳೋಕೆ ಹೊರಟಿರೋದು ಅದೊಂಥರ ನನಗೆ ಜೀವಮಾನದಲ್ಲಿ ಒಂದು ದೊಡ್ಡ ಗುರುತು ಕೊಟ್ಟಂಥ ಚಿತ್ರ, ನನಗೆ ಒಂದು ಬ್ರೇಕ್ ಕೊಟ್ಟಂಥ ಚಿತ್ರ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಅಭಿನಯದ, ಶ್ರೀ ಪ್ರೇಮ್ ಅವರ ನಿರ್ದೇಶನದ ಜೋಗಿ ಚಿತ್ರದ ಒಂದು ಇಂಟ್ರೆಸ್ಟಿಂಗ್ ಕತೆ. ಅಂದರೆ ಜೋಗಿ ಚಿತ್ರ ಆಗೋದಕ್ಕಿಂತ ಮುಂಚೆ ನಮ್ಮ ಪ್ರೇಮ್ ಅವರು ಇನ್ನೊಬ್ಬ ನಾಯಕ ನಟನಿಗೆ ಒಂದು ಚಿತ್ರ ಮಾಡಬೇಕಾಗಿತ್ತು. ಆ ಚಿತ್ರದ ಅನೌನ್ಸ್ಮೆಂಟ್ ಕೂಡ ಬಂದಿತ್ತು. ಆದರೆ ಕಾರಣಾಂತರಗಳಿಂದ ಆ ನಾಯಕ ನಟನ ಒಂದು ಡೇಟ್ ಸಮಸ್ಯೆಯಿಂದಾಗಿ ಆ ಸಿನಿಮಾ ಮಾಡೋದಕ್ಕಾಗಲಿಲ್ಲ. ಅದೇ ಕಥೆಯನ್ನು ಎತ್ಕೊಂಡು ಮತ್ತೊಬ್ಬ ಆವತ್ತಿನ ದಿನಗಳಲ್ಲಿ ಇವತ್ತಿಗೂ ಕೂಡ ಅವರು ಬಹಳ ದೊಡ್ಡ ಒಬ್ಬ ಸ್ಟಾರ್ ಅವರು, ಅವ್ರಿಗೆ ಆ ಕತೆ ಮಾಡೋಣ ಅಂದ್ಬಿಟ್ಟು ಅವ್ರ ಹತ್ರ ಹೋಗಿ ಕತೆ ಹೇಳಿದ್ದಾರೆ. ಅವರು ಇಲ್ಲ, ನಾನು ಇನ್ನೊಂದು ಪಿಕ್ಚರ್ ಮಾಡ್ತಾಯಿದ್ದೀನಿ, ಡೇಟ್ ನನಗೆ ಆಗೋದಿಲ್ಲ, ಡೇಟ್ ನನಗೆ ಸ್ವಲ್ಪ ಹೊಂದಿಸೋದು ಕಷ್ಟ ಆಗುತ್ತೆ ಅಂತ ಹೇಳಿ ಅವರು ಕೂಡ ಆ ಪಿಕ್ಚರ್ ಮಾಡೋಕ್ಕಾಗಿಲ್ಲ. ಮತ್ತೊಬ್ಬ ನಾಯಕ, ಸಾಕಷ್ಟು ರೌಡಿ ಸಂಪ್ರದಾನ ಚಿತ್ರಗಳಲ್ಲಿ ನಟಿಸಿದಂಥ ವ್ಯಕ್ತಿ, ಒಬ್ಬ ದೊಡ್ಡ ನಿರ್ದೇಶಕರ ಮಗ ಕೂಡ ಹೌದು, ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡಿದ್ದಾರೆ ಇದೇ ಕಥೆನ. ಅವರು ಕೂಡ ಇನ್ನೊಂದು ಸಿನಿಮಾ ಮಾಡ್ತಿದ್ರಿಂದ ಡೇಟ್ ಸಮಸ್ಯೆಯಿಂದಾಗಿ ಹೊಂದಾಣಿಕೆ ಮಾಡೋದಕ್ಕಾಗಲಿಲ್ಲ. ಸರಿ, ಈ ಕಥೆನೇ ನಾವು ಇದು ಮಾಡ್ಕೊಳ್ಳೋದು ಬೇಡ, ಸೈಲೆಂಟಾಗಿ ಇಟ್ಬಿಡೋಣ. ಯಾಕೆಂದರೆ ಎಕ್ಸ್ಕ್ಯೂಸ್ ಮೀ ಸಿನಿಮಾದಿಂದ ನಾನು ಪ್ರೇಮ್ ಅವರ ಒಂದು ಸ್ನೇಹದಲ್ಲಿ ಅಥವಾ ಅವರ ಒಂದು ಜೊತೆ ಗುರುತಿಸ್ಕೊಂಡಿದ್ದೆ. ಅವರ ಕೆಲವು ಚಿತ್ರಗಳ ಪ್ರಚಾರಗಳ ವಿಷಯದಲ್ಲಿ ನಾನು ಕೂಡ ಭಾಗಿಯಾಗ್ತಿದ್ದೆ. ಆವಾಗ ನಾನು ETV ಕನ್ನಡದಲ್ಲಿ ಕೆಲಸ ಮಾಡ್ತಿದ್ದೆ. ಪ್ರೇಮ್ ಹಾಗೂ ದಶಾವರ ಚಂದ್ರು ಅವರು ಒಂದಿನ ಸಂಜೆ ನಮ್ಮ ETV ಕಚೇರಿ ಹತ್ರ ಬಂದರು. ನಮ್ಗೆ ಯಾವಾಗಲೂ ಮೀಟ್ ಮಾಡ್ತಾಯಿದ್ವಿ. ಮಾಡಿಬಿಟ್ಟು ನಾವು ಈ ದೋಸೆ, ಜನಾರ್ದನ್ ಹೋಟ್ಲಲ್ಲಿ ದೋಸೆ ತಿನ್ನೋಕ್ಕೆ ಹೋಗೋದೊಂದು ಅಭ್ಯಾಸ ಆಗಿತ್ತು. ಸೊ ನಾನು ಪ್ರೇಮ್ ಅವರು ಚಂದ್ರು ಅವರು ದೋಸೆ ತಿನ್ನೋದಕ್ಕೆ ಜನಾರ್ದನ್ ಹೋಟ್ಲಿಗೆ ಹೋದ್ವಿ. ಜನಾರ್ದನ್ ಹೋಟ್ಲಿಗೆ ಹೋದಾಗ ದೋಸೆ ತಿಂತಾಯಿದ್ವಿ. ಪ್ರೇಮ್ ಅವ್ರು ಸ್ವಲ್ಪ ಡಲ್ಲಾಗಿದ್ದರು. ಯಾಕಣ್ಣ, ಏನು ವಿಷಯ, ಯಾಕೆ ಹಿಂಗೆ ಡಲ್ಲಾಗಿದ್ದೀರಾ ಅಂತ ಕೇಳಿದೆ. ಏನಿಲ್ಲಣ್ಣ, ಯಾಕೋ ಆ ಪ್ರಾಜೆಕ್ಟ್ ಕೈ ಹಾಕಿದ್ದು 3 ಜನ ಹೀರೋಗಳಿಗೂ ಒಬ್ಬರು ಡೇಟ್ಗಳ ಸಮಸ್ಯೆಯಿಂದಾಗಿ ಮಾಡೋದಕ್ಕಾಗ್ತಿಲ್ಲ. ಸೊ ಬೇರೆ ಕತೆ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದೆ. ಓಕೆ, ಯಾರಿಗೆ ಮಾಡಬೇಕು ಅಂತಿದ್ದೀರಣ್ಣ? ಇಲ್ಲ, ಮಧು ಬಂಗಾರಪ್ಪ ಅವ್ರು ಹೇಳಿ ಕಳಿಸಿದ್ದಾರೆ, ಶಿವಣ್ಣ ಅವ್ರಿಗೊಂದು ಕತೆ ಮಾಡಿ ನಾನೇ ಸಿನಿಮಾ ಮಾಡ್ತೀನಿ, ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಆದರೆ ಅಶ್ವಿನಿ ರಾಮ್ ಪ್ರಸಾದ್ ಅವರು ಶಿವಣ್ಣಂಗೆ ನಾವೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ರಾಮ್ ಪ್ರಸಾದ್ ನಮಗೆ ಮೊದಲಿಂದನೂ ಕರಿಯ, ಎಕ್ಸ್ಕ್ಯೂಸ್ ಮೀ ಇಂದೆಲ್ಲನೂ ನನಗೆ ಆಡಿಯೋಗೆ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ. ಸೊ ಅಶ್ವಿನಿ ಅವ್ರಿಗೆ ಮಾಡೋಣ ಅಂತ ಇದ್ದೀನಣ್ಣ, ಅವ್ರು ಪ್ರೊಡಕ್ಷನ್ ಮಾಡ್ತಾರಂತೆ, ಮಾಡೋಣ ಅಂತಿದ್ದೀನಿ. ಶಿವಣ್ಣ ಅವ್ರಿಗೂ ಕತೆ ಹೇಳ್ತಾ ಇದ್ದೀನಿ, ಇನ್ನೊಂದು 2-3 ಡೇಸಲ್ಲಿ ಹೋಗಿ ಹೇಳಬೇಕು. ಯಾವ ಥರದ ಕತೆ ಅಣ್ಣ? ಕತೆ ಅಂತ ಒಂದು ಇನ್ಸಿಡೆಂಟ್ ಇದೆ ಅಷ್ಟೇ ನನ್ನ ಹತ್ರ, ಬಟ್ ಯಾವುದೂ ನಾನು ಕತೆ ಅಂತ ಮಾಡ್ಕೊಂಡಿಲ್ಲ ಅಂದ್ಬಿಟ್ಟು. ಸ್ನೇಹಿತರೆ, ಇದು ಸತ್ಯ. ನಾನು, ಚಂದ್ರು, ಪ್ರೇಮ್ ಅವರು 3 ಜನ ಇದ್ದೀವಿ. ಪ್ರೇಮ್ ಅವರು ಅವತ್ತು ಆ ಸಂಜೆ ಆ ದೋಸೆ ತಿಂತ ಜನಾರ್ದನ ಹೋಟ್ಲನ್ನ ಸಾಗು ಮಸಾಲೆ ದೋಸೆ, ಸಾಂಬಾರು, ಚಟ್ನಿ ಹಚ್ಕೊಂಡು ಹೇಳಿದಂಥ ಒಂದು ಸಾಲುಗಳು, ಮಾನವರ ಜೀವಿತವೇ ಬೇಡುವುದು ಕಾಯಕವೇ, ಕೈ ತುಂಬ ಇದ್ದೋನೆ ಯೋಗಿ, ಕಡೆವರೆಗೂ ಬೇಡೋನೆ ಜೋಗಿ. ಇಷ್ಟು ನನ್ನ ತಲೆಯಲ್ಲಿದೆ ಅಣ್ಣ. ಕೆಲವೊಂದಿಷ್ಟು ವಿಷಯಗಳು ನನ್ನ ಜೀವನದಲ್ಲಿ ನಾನು ನೋಡಿರೋದಿದೆ. ಇದನ್ನೆಲ್ಲ ಕೂತ್ಕೊಂಡು ರೆಡಿ ಮಾಡ್ಕೊಂಡು ಹೋಗಿ ಶಿವಣ್ಣ ಅವ್ರಿಗೆ ರೀಡಿಂಗ್ ಕೊಡ್ತೀನಿ ಅಂತಂದರು. ಹೋಗಿ ರೀಡಿಂಗ್ ಕೊಟ್ಟರು. ಜೋಗಿ ಆಯಿತು. ಜೋಗಿ ಏನೇನು ದಾಖಲೆ ಮಾಡ್ತು ಅಂತ ನಾನು ಹೇಳೋದು ಬೇಕಾಗಿಲ್ಲ, ನಿಮ್ಮೆಲ್ರಿಗೂ ಗೊತ್ತು. ಅಂದರೆ ಒಂದು ಒಳ್ಳೆಯದಾಗಕ್ಕೆ ಮುಂಚೆ ಕೆಲವೊಂದೊಂದು ನಾವು ಅಂದ್ಕೊಳ್ಳದೇ ಇರೋಂಗೆ ಆಗುತ್ತಂತೆ. ನೋಡಿ, ಆ 3 ಜನ ನಾಯಕ ನಟರುಗಳು ಈ ಹಿಂದೆ ಮಾಡಿದಂಥ ಪ್ರೇಮ್ ಅವ್ರ ಕಥೆಯನ್ನು ಅವ್ರ ಡೇಟ್ ಸಮಸ್ಯೆಯಿಂದ ಒಪ್ಪದೇ ಇರೋದು, ಆ ಸಿನಿಮಾ ಆಗದೇ ಇರೋದು, ಇಂಥ ಒಂದು ದಾಖಲೆಯ ಜೋಗಿ ಆಗೋದಕ್ಕೆ ಕಾರಣ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಭಗವಂತ ಇದ್ದಾನೆ, ದೇವರು ಏನು ಮಾಡಿದ್ರು ಅದನ್ನು ಒಳ್ಳೆಯದಕ್ಕೆ ಮಾಡ್ತಾನೆ ಅನ್ನೋದಕ್ಕೆ ಈ ಒಂದು ಕತೆ ಉದಾಹರಣೆ ಅಂತ ಹೇಳ್ತಾ ಈ ಕಥೆಯಲ್ಲಿ ಮುಕ್ತಾಯ ಮಾಡ್ತಿದ್ದೀನಿ. ಈ ಕತೆ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್. ನಮಸ್ಕಾರ.